ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಅಸುರ ಮಾಲೆಗಳಿಲ್ಲ, ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣನಲ್ಲ, ವೃಷಭ ವಾಹನನಲ್ಲ, ಋಷಿಯ ಮಗಳೊಡನೆ ಇದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದೆಂದ ನಂಬಿಗರ ಚೌಡಯ್ಯ. ಅದ್ಭುತವಾದಂತಹ ಒಂದು ವಚನ. ಇವಾಗ ಕಲ್ಪನಕ್ಕವರೊಂದು ಶ್ಲೋಕ ಹಾಡಿದರು, ಒಂದಷ್ಟು ಶ್ಲೋಕಗಳು. ನೀವೆಲ್ಲರೂ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಅದನ್ನು ಕೇಳಿರ್ತೀರ. ಅದು ಶಿವನ ವಿವಿಧ ರೂಪಗಳನ್ನ, ವಿವಿಧ ಲೀಲೆಗಳನ್ನ ವರ್ಣಿಸಿದರಲ್ಲಿ. ಹರಂ ಸರ್ಪಹಾರಂ ಅಂದ್ರೆ, ಹರಂ ಅಂದ್ರೆ ಶಿವ, ಸರ್ಪಹಾರವನ್ನು ಹಾಕಿಕೊಂಡವನು. ಅದರಲ್ಲಿ ಸ್ಮಶಾನವಾಸ, ಸ್ಮಶಾನೇ ವಸಂತಂ. ಆಮೇಲೆ ಪರಬ್ರಹ್ಮನೇ ನಮಸ್ಕಾರ ಮಾಡ್ತಾನೆ ನಿನಗೆ. ಅಲ್ಲಿ ಎಲ್ಲೂ ಕೂಡ ಅಂಬಿಗರ ಚೌಡಯ್ಯನವರು ತೋರಿಸಿದ ಧೈರ್ಯವನ್ನ ಕವಿ ತೋರಿಸ್ದಂಗಿಲ್ಲ. ಶಂಕರಾಚಾರ್ಯರದ್ದು ಅದು, ಬೇರೆಯವ್ರದ್ದು ಯಾರ್ದು ಗೊತ್ತಿಲ್ಲ ನನಗೆ. ಆದ್ರೆ ಒಬ್ಬ ಸಾಮಾನ್ಯ ಅಂಬಿಗನಿಗೆ, ಅಂದ್ರೆ ಚೌಡಯ್ಯನವರು 770 ಅಮರಗಣಗಳಲ್ಲಿ ಒಬ್ರು, ಸಾಮಾನ್ಯರಲ್ಲ. ಆದ್ರೆ ಸಾಮಾನ್ಯರ ದೃಷ್ಟಿಯಲ್ಲಿ ಅವ್ರು ಸಾಮಾನ್ಯರು. ಲೇಖಕರು, ವಿದ್ವಾಂಸರು, ಕವಿಗಳು, ಅವರೆಲ್ಲ ಶರಣರನ್ನ ಮಾನವ ಮುಖವಾಗಿ ನೋಡಿದಾಗ ಅವರೊಬ್ಬ ಸಾಮಾನ್ಯ ಅಂಬಿಗರ ಕೆಲಸ ಮಾಡ್ತಕ್ಕಂಥ, ದೋಣಿ ನಡೆಸ್ತಕ್ಕಂಥ ಒಬ್ಬ ಸಾಮಾನ್ಯ ಅಂಬಿಗ. ಆದ್ರೆ ಆ ಅಂಬಿಗರ ಚೌಡಯ್ಯ ಹೇಳ್ತಾರೆ, ಎಂತ ಅದ್ಭುತವಾದ ಮಾತು ಹೇಳ್ತಾರೆ ಅಂತಂದ್ರೆ, ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಅಲ್ಲಿವರೆಗೂ ಈ ತರ ಯಾರು ವರ್ಣಿಸಿರ್ಲಿಲ್ಲ, ಇಷ್ಟು ಕಠೋರವಾದ ಸತ್ಯವನ್ನು ಯಾರು ಹೇಳಿರ್ಲಿಲ್ಲ. ಏನ್ ಹೇಳ್ತಾರ ಅವರು? ಅಸುರ ಮಾಲೆಗಳಿಲ್ಲ, ಅಸುರ ಮಾಲೆಗಳಿಲ್ಲ. ಅಸುರ ಮಾಲೆಗಳು ಅಂದ್ರೆ ಈ ಶಿವನ ಒಂದು ಅವತಾರದಲ್ಲಿ ರುಂಡಮಾಲೆ, ಅಂದ್ರೆ ಇಷ್ಟು ಜನರನ್ನ, ಅಸುರರನ್ನ ಕೊಂದು, ಕೆಟ್ಟವ್ರನ್ನ ಕೊಂದು ಮಾಲೆ ಹಾಕೊಂತಿದ್ದ ರುಂಡಮಾಲಿ ಅಂತಾನು ಕರೀತಾರ. ಆ ಪದ್ಯದಲ್ಲೂ ನೀವು ಶ್ಲೋಕ ಹೇಳಿದ್ರಲ್ಲಿ ಬಂದಿರ್ಬೋದು ಅದು. ಗಳೆ ಇದೆಯಲ್ಲ, ಗಳೆ ಅಂದ್ರೆ ಕಂಠ, ಗಳ ಅಂದ್ರೆ ಕಂಠ. ಅಲ್ಲಿ ರುಂಡಮಾಲೆಯನ್ನು ಹಾಕಿದವನು ಗಳೆ ರುಂಡಮಾಲ ಅಂದ್ರೆ ಅದು ಕೂಡ ವರ್ಣಿಸಿದಾರ ಅವರು. ಅಂದ್ರೆ ಇಲ್ಲಿ ಚೌಡಯ್ಯನವ್ರು ಹೇಳ್ತಾರೆ ಅಸುರ ಮಾಲೆಗಳಿಲ್ಲ, ಆಮೇಲಿಂದ ತ್ರಿಶೂಲ ಡಮರುಗವಿಲ್ಲ. ತ್ರಿಶೂಲನೂ ಇಲ್ಲ ಅವನಿಗೆ, ಡಮರುಗನೂ ಇಲ್ಲ. ಆಮೇಲೆ ಬ್ರಹ್ಮ ಕಪಾಲವಿಲ್ಲ, ಅಂದ್ರೆ ಬ್ರಹ್ಮನ ಒಂದು ಶಿರವನ್ನ ಚಿವುಟಿ, 5 ಶಿರ ಇದ್ದು ಅಂತ ಬ್ರಹ್ಮನಿಗೆ, ಅವನಿಗೆ ಅಹಂಕಾರ ಬಂತಂತೆ. ಅದನ್ನ ಚಿವುಟಿ ಶಿವ ಒಂದು ಮಾಲೆಯನ್ನು ಧರಿಸ್ಕೊಂಡ, ರುಂಡವನ್ನು ಹಾಕೊಂಡ, ಅಲ್ಲಿಂದ ಅವನು ಚತುರ್ಮುಖ ಬ್ರಹ್ಮನಾದ ಅಂತ ಹೇಳಿ ಅವರು ಒಪ್ಕೊಂತಾರೆ. ವೈಷ್ಣವರು ಕೂಡ ಚತುರ್ಮುಖ ಬ್ರಹ್ಮ ಅಂತಾನೆ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣನಲ್ಲ. ಭಸ್ಮ ಅಂದ್ರೆ ವಿಭೂತಿ ಅಲ್ಲ, ಬೂದಿಯನ್ನೇ ಹಚ್ಕೊಳ್ತಾ ಇದ್ರು. ಈಗಲೂ ಅಘೋರಿಗಳು, ಏನ್ ನೀವು ಮೊನ್ನೆ ಪ್ರಯಾಗರಾಜಕ್ಕೆ ಹೋಗಿ ಬಂದ್ರಲ್ಲ ಕೆಲವರೆಲ್ಲ, ನೀವು ನೋಡಿರ್ಬೇಕಲ್ಲಿ ಬತ್ತಲೆ ಇದ್ದಂಥವ್ರು, ಬೂದಿಯನ್ನ ಧರಿಸ್ಕೊಂಡಂತವ್ರು, ಬೂದಿಯನ್ನ ಮೈಗೆಲ್ಲ ಬೆಳ್ಕೊಂಡವ್ರು ನೋಡಿರ್ಬೇಕು. ನೀವು ಇದ್ರ ಬಸವನಗೌಡ್ರೆ? ನೋಡ್ಕೊಂಬಂದ್ರ? ಅಂಥವ್ರು ಕೂಡ ಇವಾಗ್ಲೂ ಇದ್ದಾರೆ ಅಂತಂದ್ರೆ, ಅವತ್ತು ಇದ್ರು ಅಂದ್ರೆ ಅದೊಂದು ಪರಂಪರೆ. ಇಲ್ಲಿ ಅವ್ರು ಹೇಳ್ತಾರೆ ಭಸ್ಮಭೂಷಣನಲ್ಲ, ವಿಭೂತಿ ಭಸ್ಮವನ್ನು ಹಚ್ಕೊಂಡವನಲ್ಲ. ವಿಭೂತಿ ಬೇರೆ, ಭಸ್ಮ ಬೇರೆ. ಭಸ್ಮ ಅಂತಂದ್ರೆ ಅದು ಹೆಣದ ಬೂದಿನೂ ಆಗ್ಬಹುದು, ಯಾವುದೇ ಬೂದಿನೂ ಆಗ್ಬಹುದು. ಆದ್ರೆ ಭಸ್ಮ ಮಾತ್ರ, ವಿಭೂತಿ ಮಾತ್ರ ಅದು ಆಕಳುಗಳ ಸಗಣಿಯಿಂದಲೇ ಆಗಿರ್ಬೇಕು. ಆಕಳುಗಳ ಸಗಣಿ, ಒಟ್ಟು ಆಕ್ಳಿರ್ಲಿ ಎತ್ತಿರ್ಲಿ ಅದೇನು ಭೇದ ಇಲ್ಲ, ಒಟ್ಟು ಗೋಮಯದಿಂದ ಆಗಿರ್ತಕ್ಕಂಥದ್ದು ವಿಭೂತಿ, ನಾವು ಶರಣರು ಧರಿಸ್ತಕ್ಕಂಥದ್ದು. ಆದ್ರೆ ಇಲ್ಲಿ ಭಸ್ಮಭೂಷಣನಲ್ಲ ಅಂತ ಹೇಳ್ತಾರೆ.
ಆಮೇಲೆ ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣನಲ್ಲ, ವೃಷಭ ವಾಹನನಲ್ಲ. ವೃಷಭ ಅಂದ್ರೆ ನಂದಿ ಅಥವಾ ಎತ್ತು ಅಂತ ಇಟ್ಕೊಂಡ್ರೆ ಅದರ ವಾಹನನು ಅಲ್ಲ ಅವನು. ಆಮೇಲೆ ಋಷಿಯ ಮಗಳೊಡನಿದ್ದಾತನಲ್ಲ. ಅದು ಕೆಲವು ಕಡೆ ಕಲಬುರಗಿಯವರವರೆಲ್ಲ ಅದನ್ನ ಋಷಿಗಳೊಡನಿದ್ದಾತನಲ್ಲ ಅಂತ ಮಾಡಿದ್ದಾರೆ. ಆದ್ರೆ ಇಲ್ಲಿ ಶಿವನ ವರ್ಣನೆಯನ್ನು ಮಾಡುವಾಗ ಋಷಿಯ ಮಗಳು ಅಂದ್ರೆ ಪರ್ವತರಾಜನ ಮಗಳು ಪಾರ್ವತಿಯನ್ನ ಮದುವೆ ಆದವನಲ್ಲ ಅವನು. ಋಷಿಯ ಮಗಳೊಡನೆ ಇದ್ದಾತನಲ್ಲ. ಎಸಗುವ ಸಂಸಾರ ಇಲ್ಲದಾತಂಗೆ ಹೆಸರೇನಂದ ನಂಬಿಗರ ಚೌಡಯ್ಯ. ಅಂದ್ರೆ ಇಲ್ಲಿ ಅಂಬಿಗರ ಚೌಡಯ್ಯ ಹೇಳ್ತಾ ಇರ್ತಕ್ಕಂಥದ್ದು ನಿರಾಕಾರ ಪರಮಾತ್ಮನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರ. ಅಂದ್ರೆ ಸರ್ವವ್ಯಾಪಿಯಾದಂತಹ, ಸರ್ವಶಕ್ತನಾದಂತಹ, ಸರ್ವರಿಗೂ ಸೇರಿದಂತಹ ಪರಮಾತ್ಮನ ನಿಲುವು ಅದು ಶರಣರ ಕೆಲವು ವಚನಗಳಲ್ಲಿ, ಪ್ರಾರಂಭದ ವಚನಗಳಲ್ಲಿ ಶಿವನ ಇವರೆಲ್ಲ ಕೈಲಾಸದಿಂದ ಬಂದವರು ನಂಗೆ ತೋರಿಸ್ತಕ್ಕ. ಅದಕ್ಕೋಸ್ಕರ ಪುರಾಣಕಾರರು ಕೂಡ ಆ ವಚನಗಳನ್ನು ಬೆನ್ನ ಹತ್ತಿ ಬರ್ದಿದ್ದಾರೆ. ಅವರೇನು ಕೆಟ್ಟ ಉದ್ದೇಶಕ್ಕೆ ಬರ್ದಿದ್ದಾರೆ ಅಂತ ಹೇಳಲ್ಲ. ಅಥವಾ ಶೈವ ಪದ್ಧತಿಯನ್ನ ತಮ್ಮ ಶೈವ ಪದ್ಧತಿಯನ್ನ ಲಿಂಗಾಯತದಲ್ಲಿ ಬೆರೆಸಬೇಕು. ಅವತ್ತು ಬಸವಣ್ಣನ ಪ್ರಚಾರ ತುಂಬಾ ಆಗಿರ್ತದೆ. ಅದು ಒಂದು ಪ್ರಚಾರದ ತಂತ್ರ. ಆದ್ರೆ ಶರಣರ ಒಟ್ಟು ಚಳುವಳಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಶಟಸ್ಥಲ ಪದ್ಧತಿಯನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಮತ್ತು ಈಗಿನ ಕಾಲಕ್ಕೂ ನಮಗೆ ಸೌಭಾಗ್ಯಕ್ಕೆ ಇವತ್ತು ಗೌರಿಶಂಕರ ಶಿಖರವನ್ನು ಇಳಿದು ಬಂದಿದ್ದಾರೆ, ಹತ್ತಾನೇ ಇದ್ದಾರೆ. ಅಲ್ಲಿ ಕೈಲಾಸ ಇಲ್ಲ, ಅಲ್ಲಿ ಅಥವಾ ಶಿವ ಇಲ್ಲ. ಕೈಲಾಸ ಪರ್ವತಕ್ಕೂ ಹೋಗಿ ಬಂದ್ಬಿಟ್ಟಿದ್ದಾರೆ. ಬಸವಣ್ಣವ್ರ ಕಾಲದಲ್ಲಿ ಸಿದ್ದರಾಮೇಶ್ವರರು ಬದುಕಿದ್ದಂತ ಸಂದರ್ಭದಲ್ಲಿ ಕೈಲಾಸ ಪರ್ವತಕ್ಕೆ ಹೋದವರು ಯಾರು ಇರಲಿಲ್ಲ, ತುಂಬಾ ಕಡಿಮೆ ಜನ. ಅದನ್ನ ಆವತ್ತಿನ ಕಾಲದಲ್ಲಿ ತುಂಬಾ ದುರ್ಭರವಾಗಿತ್ತು ಆ ಯಾತ್ರೆ. ಇವತ್ತೇ ದುರ್ಭರವಾಗಿದೆ. ಇವತ್ತು ಕೈಲಾಸ ಪರ್ವತಕ್ಕೆ ಹೋಗ್ಬೋದು. ಈಗ ಸದ್ಯಕ್ಕೆ ಚೀನಾದವ್ರ ಹತ್ರ ಸೇರ್ಕೊಂಡಿದೆ. ಅದು ಚೀನಾದವ್ರು ವಶಪಡಿಸ್ಕೊಂಡಿದ್ದಾರೆ ಕೈಲಾಸ ಪರ್ವತವನ್ನ. ಮೊದಲು ಭಾರತದವ್ರ ಹತ್ರ ಇತ್ತು ಅದು. ಇವತ್ತಿಗೂ ಕೂಡ ಕೈಲಾಸ ಪರ್ವತಕ್ಕೆ ಹೋಗೋದು ತುಂಬಾ ಕಠಿಣನೇ. ಅಲ್ಲಿ ಹೋದವರು ಗ್ಯಾರಂಟಿ ಬರ್ತಾರೆ ಅಂತ ಇಲ್ಲ. ಮೌಂಟ್ ಎವರೆಸ್ಟ್ ಹೋದವರು ಎಷ್ಟೋ ಜನ ಸತ್ತಿದ್ದಾರೆ ಅಲ್ಲೂ ಕೂಡ. ಆದ್ರೆ ಮೌಂಟ್ ಎವರೆಸ್ಟ್ ಹೋಗಿ ವಾಪಸ್ ಬಂದಿರೋರು ಇದ್ದಾರೆ. ಕೈಲಾಸ ಪರ್ವತಕ್ಕೂ ಹೋಗಿ ಬಂದವರು ಸಾವಿರಾರು ಜನ ಇದ್ದಾರೆ. ಆದ್ರೆ ಅಲ್ಲಿ ಜೀವ ಕಳ್ಕೊಂಡವರು ಇದ್ದಾರೆ. ಆದ್ರೆ ಅವತ್ತು ಕೈಲಾಸ ಪರ್ವತ ಅನ್ನುವಂಥದ್ದು ಯಾರು ಹೋಗಿ ಬರ್ತಿರ್ಲಿಲ್ಲ, ತುಂಬಾ ಕಡಿಮೆ ಜನ ಇದ್ರು. ಕಲ್ಯಾಣದ ಶರಣರಂತೂ ಅಲ್ಲಮ ಪ್ರಭುದೇವರೊಬ್ರು ಯಾತ್ರೆ ಮಾಡಿರ್ಬಹುದು, ಮೋಳಿಗೆ ಮಾರಯ್ಯನವರು ಆ ಮೂಲಕನೇ ಅಲ್ಲಿಂದ ಬಂದಿರಬಹುದು. ಆದ್ರೆ ಬಾಕಿಯವ್ರು ಯಾರು ಕೂಡ ಕೈಲಾಸ ಪರ್ವತಕ್ಕಾಗ್ಲಿ ಹಿಮಾಲಯಕ್ಕಾಗಿ ಆಗ್ಲಿ ಹೋದವರಲ್ಲ. ಆದ್ರೂ ಕೂಡ ಅವರು ಎಷ್ಟು ಕೆಚ್ಚಿನಿಂದ ಧೈರ್ಯದಿಂದ ಹೇಳ್ತಾರೆ ಅಂದ್ರೆ, ಆವತ್ತಿನ ಕಾಲಕ್ಕೆ ಹೇಳಿರೋದು ದೊಡ್ಡದು. ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಸಿದ್ದರಾಮೇಶ್ವರರ ವಚನ ಅದು. ರಾಘವಾಂಕ ನೋಡಿದ್ರೆ ಸಿದ್ದರಾಮೇಶ್ವರರು ಕೈಲಾಸಕ್ಕೆ 2 ಸಾರಿ ಹೋಗಿ ಬರ್ತಿದ್ರು ಅಂತ ಬರೆದ್ಬಿಟ್ಟಿದ್ದಾನೆ. ಆದ್ರೆ ಅವ್ರು ಹೋಗಿ ಬರ್ತಾ ಇದ್ದಿದ್ದು ಆ ಕೈಲಾಸ ಅಲ್ಲ, ಈ ಶರೀರದಲ್ಲೇ ಇರ್ತಕ್ಕಂತಹ ಸಹಸ್ರಾರ ಚಕ್ರ ಬ್ರಹ್ಮರಂಧ್ರ, ಅಲ್ಲಿಗೆ ಅವರು ಪೂಜೆ ಮಾಡೋಕೆ ಕೂತ್ಕೊಂಡಾಗ, ಧ್ಯಾನ ಮಾಡುವಾಗ ಪ್ರಾಣಶಕ್ತಿಯನ್ನ ಅಲ್ಲಿ ಏರಿಸ್ತಾ ಇದ್ರು. ಆದ್ರಿಂದ ಅದು ಕಠಿಣ, ತುಂಬಾ ಕಠಿಣ. ಒಂದು ಜನ್ಮದಲ್ಲಿ ಆಗುವಂತಹದ್ದು ಅಲ್ವೇ ಅಲ್ಲ. ಈಗ ಸುಮ್ಮನೆ ಏನೋ ಹೇಳ್ಬಿಡ್ತಾರೆ ನಿಮಗೆ, ಏನು ದುಡ್ಡು ತಗೊಂಡು ಧ್ಯಾನ ಹೇಳ್ಕೊಡ್ತಿರ್ತಾರಲ್ಲ ಅವರು, ಅಲ್ಲಿಗೆ ಏರಿದೆ, ಆ ಸ್ಥಾನಕ್ಕೆ ಏರಿಸಿರಿ, ಈ ಸ್ಥಾನಕ್ಕೆ ಏರಿಸಿರಿ, ಸುಮ್ಮನೆ ಅದು ಹೇಳ್ಬೋದೇ ಹೊರ್ತು ಆದ್ರೆ ವಾಸ್ತವಿಕ ಅಲ್ಲ ಅದು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಈ ಏನು ನಮ್ಮ ಶರಣರು ಕೊನೆಗೇನು ಹೇಳ್ತಾರೆ, ಅಣುರಣೀಯಾನ್ ಮಹತ್ವ ಮಹಿಯಾನ್ ಅಂದ್ರೆ ಅಣುವಿಗೆ ಅಣು, ಮಹತ್ತಿಗೆ ಮಹತ್ತು, ಜಗದಗಲ ಮುಗಿಲಗಲ. ಆಮೇಲೆ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ. ಅಂದ್ರೆ ಇವತ್ತು ನಾವ್ ಯಾಕೆ ಸೌಭಾಗ್ಯವಂತರು ಅಂತ ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಮ ವಿಜ್ಞಾನಿಗಳು, ಸಾಹಸಿಗಳು ಅಂತರಿಕ್ಷವನ್ನು ಮುಟ್ಟು ಬಂದ್ಬಿಟ್ರು. ಬರ್ತಾರೆ ಸುನಿತಾ ವಿಲಿಯಮ್ಸ್ ಮತ್ತು ಏನು ಬುಜ್ ವಿಲ್ಮೋರ್ ಅಂತ ಹೇಳಿ, ಅವ್ರೇನು ಒಂದು 2-3 ಜನ ಹೋಗಿದ್ದಾರೆ. ಅಷ್ಟು ಜನ ವಾಪಸ್ ಬರ್ತಾರೆ. ನಾಳೆ ನಾಡ್ದ್ರಲ್ಲೇ ಬಂದ್ಬಿಡ್ತಾರೆ. ನಾವೆಲ್ಲ ಹೋಗೇ ಬಿಡ್ತಾರೇನೋ ಅನ್ಕೊಂಡ್ಬಿಡ್ತಿದ್ವಿ. ಯಾಕಂದ್ರೆ ಅವ್ರು ಕೇವಲ 9 ದಿವಸ ಇರ್ಬೇಕು ಅಂತ ಹೋದವ್ರಂತ ಅಲ್ಲಿ.
ಆದ್ರೆ 9 ತಿಂಗಳಾಗ್ಬಿಡ್ತಲ್ಲ, ಎಲ್ಲರಿಗೂ ಡೌಟ್ ಶುರುವಾಗಿತ್ತು, ಇನ್ನೇನ್ ಬದುಕ್ತಾರೋ ಇಲ್ಲೋ. ಎಂಥ ದೊಡ್ಡ ಸಾಹಸ ಅದು ಅಂತಂದ್ರೆ 9 ತಿಂಗಳುಗಳ ಕಾಲ ಒಂದೇ ಉಪಗ್ರಹದಲ್ಲಿ 3 ಜನ ಅಥವಾ 4 ಜನ, ಎಷ್ಟು ಜನ ಇದ್ರು ಅವರು, ಇಬ್ರಂತೂ ಗ್ಯಾರಂಟಿ, ಸುನೀತಾ ವಿಲಿಯಮ್ಸ್ ಮತ್ತು ಬುಜ್ ವಿಲ್ಮೋರ್ ಅಂತ ಹೇಳಿ. ಆದ್ರೆ ಅದೇನ್ ಸಾಮಾನ್ಯ ಸಾಧನೆ ಅಲ್ಲ. ಜೈಲಲ್ಲಿ ಇರೋರ್ಗೂ ಅಷ್ಟು ಕಷ್ಟ ಆಗಲ್ಲ. ಜೈಲಲ್ಲಿ ಇನ್ನೂ ಸ್ವಲ್ಪ ಹೊರಗೆ ಬಿಡ್ತಿರ್ತಾರೆ, ಅವ್ರಿಗೆ ಊಟ ಬೇರೆ ಬೇರೆ ಕೊಡ್ತಿರ್ತಾರೆ, ಹಬ್ಬಗಳಲ್ಲಿ ವಿಶೇಷವಾದ ಅಡಿಗೆ ಮಾಡ್ತಾರೆ. ಇವ್ರಿಗೆ ಏನೂ ಇಲ್ಲ. ಅಂದ್ರೆ ಅವ್ರೇನು ಆಹಾರ ಸಿದ್ಧತೆ ಮಾಡ್ಕೊಂಡು ಹೋಗಿದ್ರು, ಸ್ಪಿರುಲಿನಾ ಇರ್ಬೋದು, ಕೋರೋಲಿನಾ ಅಂತ ಇನ್ನೊಂದು ಬರುತ್ತೆ, ಮತ್ತು ಡ್ರೈ ಫುಡ್ ಅಂತ ಹೇಳ್ಬೋದು ಅದನ್ನ, ಅಂದ್ರೆ ಒಣಗಿಸ್ಬಿಟ್ಟು ಕೆಡ್ಲಾರ್ದಂತ ಕೆಲವೊಂದಿಷ್ಟು ಬ್ರೆಡ್ಗಳು, ಈ ತರದ್ದೆಲ್ಲ ಮಾಡ್ಕೊಟ್ಟಿರ್ತಾರೆ. ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರು, ಸ್ನಾನ ಅಂತೂ ಇಲ್ವೇ ಇಲ್ಲ. ಇಂಥದ್ರಲ್ಲಿ ಅವ್ರು ಬಂದ್ರೆ ಅದು ಇಡೀ ಮಾನವ ಜನಾಂಗಕ್ಕೆ, ಬರೀ ಅವ್ರಿಗಷ್ಟೇ ಅಲ್ಲ, ಇಡೀ ಮಾನವ ಜನಾಂಗದ ಹೆಮ್ಮೆ ಅದು. ಮತ್ತೆ ಪರಮಾತ್ಮ ಅವಕಾಶ ಕೊಟ್ಟಿದಾನಲ್ಲ, ಅದಕ್ಕೆ ನಾವು ಅಧ್ಯಾತ್ಮ ಜೀವಿಗಳು ಕೂಡ ಸಂತೋಷ ಪಡ್ಬೇಕು. ಯಾಕಂದ್ರೆ ನಮಗೂ ಆ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ವೇಳೆ 9 ತಿಂಗಳು ನಾವು ಅಷ್ಟು ದೊಡ್ಡ ಸಾಧನೆ ಮಾಡಿ ಬದುಕಿದ್ವಿ ಅಂದ್ರೆ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರನೇ ಆಗೋಗ್ಬಿಡುತ್ತೇನೋ, ಅಷ್ಟ್ರ ಮಟ್ಟಿಗೆ ದೊಡ್ಡ ಸಾಧನೆ ಅದು. ಅಂದ್ರೆ ಇವತ್ತು ಅಂತರಿಕ್ಷ ದಾಟಿ ಬಂದ್ರು, ಮೌಂಟ್ ಎವರೆಸ್ಟ್ ಹತ್ತಿ ಬಂದ್ರು, ಕೈಲಾಸ ಪರ್ವತ ಏರಿ ಬಂದ್ರು. ಅಂದ್ರೆ ಇವರು ಏನು ಪುರಾಣಕಾರರು ಬರೆದಿದ್ರು, ಅಥವಾ ಶಂಕರಾಚಾರ್ಯರೇ ಬರೀಲಿ, ಯಾವುದೇ ಕವಿ ಬರೀಲಿ, ಅದು ದೇವರ ರೂಪ ಅಲ್ಲ, ಅದು ದೇವತೆಯ ರೂಪ ಅಂತ ಇಟ್ಕೊಳ್ಳಿ. ದೇವತೆಗಳು ಬೇಕಾದಷ್ಟು ಇರ್ಬೋದು, ನೀವು ಬೇಕಾದಷ್ಟು ಕಲ್ಪಿಸ್ಬೋದು, 33 ಕೋಟಿ ಕಲ್ಪಿಸ್ಬೋದು, 36 ಕೋಟಿ, 36 ಕೋಟಿ, 33 ಕೋಟಿ. ಇವತ್ತು ಬೇಕಾದ್ರೆ 850 ಕೋಟಿ ಅನ್ಕೊಂಡ್ಬಿಡಿ. ಬೇಕಂದ್ರೆ ಎಲ್ಲಾ ಜನಗಳು ದೇವತೆಗಳು ಅನ್ಕೊಂಡ್ರೆ 850 ಕೋಟಿಗಿಂತ ಜಾಸ್ತಿ ಆಗಿದೆ. ಇಂತಹ ಎಲ್ಲ ಕಲ್ಪನೆಗಳನ್ನ ಬಿಟ್ಟು ಇನ್ಮೇಲೆ ನಾವು ನಿಧಾನ ಆದ್ರೂ ಪರವಾಗಿಲ್ಲ, ಇನ್ನೂ 10 ಜನ್ಮ ಹೋಗ್ಲಿ, ಸತ್ಯವನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ನಿರಾಕಾರ ಪರಮಾತ್ಮ ನಿರ್ಗುಣ ನಿರಂಜನ ಮತ್ತು ಎಲ್ಲರ ಹೃದಯದಲ್ಲಿ ವಾಸಿತ. ಅವನು ಸ್ಮಶಾನವಾಸಿ ಅಲ್ಲ, ಎಲ್ಲರ ಹೃದಯದಲ್ಲಿ ವಾಸಿತ. ಅವನು ಕೇವಲ ಋಷಿಯ ಮಗಳೊಡನೆ ಇದ್ದಾತನಲ್ಲ. ಶರಣ ಸತಿ ಲಿಂಗಪತಿ ಭಾವದಲ್ಲಿ ಯಾರು ಬೇಕಾದ್ರೂ ಪರಮಾತ್ಮನನ್ನ ಒಲಿಸ್ಕೊಳ್ಬಹುದು. ಜಾತಿ ಮತ ಪಂಥ ಯಾವ ಭೇದವೂ ಇಲ್ಲದೆ ಯಾರು ಬೇಕಾದ್ರೂ ಒಲಿಸ್ಕೊಳ್ಬಹುದು. ಅಂತಹ ಅದ್ಭುತವಾದಂತಹ ದೇವರ ಕಲ್ಪನೆಯನ್ನ ಶರಣರು ಕೊಟ್ಟಿದ್ದಾರೆ. ನಿಧಾನ ಆಗ್ಲಿ, ಎಷ್ಟು ಜನ್ಮ ಹೋಗ್ಲಿ, ನಾವು ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗೋಣ, ಸತ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಕಾಯೋಣ. ಕಡೆಗೆ ಸತ್ಯವನ್ನ ಪ್ರಾಪ್ತಿ ಮಾಡಿಕೊಂಡು ಸಮಾಧಿ ಸ್ಥಿತಿಯನ್ನ, ಅಂದ್ರೆ ಹಿಂದಿನವರು ಏನು ಕೆಟ್ಟ ಉದ್ದೇಶಕ್ಕೆ ಮಾಡಿಲ್ಲ, ಅದನ್ನ ಸಾಕಾರದಿಂದ ನಿರಾಕಾರದ ಕಡೆಗೆ ಮಾಡಿದ್ದಾರೆ. ಆದ್ರೆ ಅದು ಜಾತಿ ಕುಲ ಗೋತ್ರದ ನಿರ್ಮಾಣಕ್ಕೆ ಕಾರಣ ಆಯಿತು. ಮೂರ್ತಿ ಪೂಜೆ, ಗುಡಿಗಳ ನಿರ್ಮಾಣ, ಆ ನೆಪದಲ್ಲಿ ಶಿಲ್ಪಕಲೆ ಅದೆಲ್ಲ ಬೆಳೆದಿರಬಹುದು. ಆದ್ರೆ ಸತ್ಯ ಅಂತೂ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸತ್ಯ ಸಾಕ್ಷಾತ್ಕಾರದ ಕಡೆಗೆ ಹೋಗ್ಬೇಕಾದ್ರೆ ನಾವು ಸತ್ಯವನ್ನು ಅರಿಯೋಣ. ದೇವತೆಗಳು ಬೇಕು ಅಂದ್ರೆ ಇಟ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ನೀವು ಶಿಲ್ಪಕಲೆ ಮಾಡಿ ಗುಡಿ ಕಟ್ಟಿ ನಾವು ಬೇಡ ಅನ್ನಲ್ಲ. ಆದ್ರೆ ಅವ್ಯಾವೂ ದೇವರಲ್ಲ. ದೇವರು ನಿರಾಕಾರ ನಿರ್ಗುಣ. ಅದರ ಅರ್ಥ ಅವನಿಲ್ಲ ಅಂತಲ್ಲ, ಎಲ್ಲರ ಹೃದಯದಲ್ಲಿ ನಿಮ್ಮಲ್ಲಿ ನೀವಾಗಿ ಆ ಪರಮಾತ್ಮ ಎಲ್ಲರಲ್ಲೂ ಅಡಗಿದ್ದಾನೆ. ಆ ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಇಷ್ಟಲಿಂಗ ಇರ್ತಕ್ಕಂಥದ್ದು. ಅದನ್ನ ನೋಡ್ತಾ ನೋಡ್ತಾ ಕಾಣುತ್ತಾ ಕಾಣುತ್ತಾ ಕಂಗಳ ಮುಚ್ಚಿದೆ ನೋಡವ, ಕೇಳುತ್ತಾ ಕೇಳುತ್ತಾ ಮೈ ಮರೆದೊರಗಿದೆ ನೋಡವ. ಮಹಾದೇವಕ್ಕೆ ಹೇಳ್ತಾರೆ, ಆ ಲಿಂಗವನ್ನ ನೋಡ್ತಾ ನೋಡ್ತಾ ಕಡೆಗೆ ಕಣ್ಣು ಮುಚ್ಚಬೇಕು, ಪ್ರಾಣಲಿಂಗವನ್ನು ಅರಿಬೇಕು. ಮತ್ತೆ ಕೇಳುತ್ತಾ ಕೇಳುತ್ತಾ ಆ ಹೃದಯದಲ್ಲಿ ಅಡಕವಾಗಿರುವಂತ ಅನಾಹತ ನಾದವನ್ನ ಕೇಳ್ತಾ ಕೇಳ್ತಾ ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು. ಇದು ಸತ್ತ ಮೇಲೆ ಸಾಧಿಸೋದಲ್ಲ, ಇದ್ದಾಗ್ಲೇ ಸಾಧಿಸೋದು. ಸಾಧನೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಹುಟ್ಟಿ ಬರ್ತೀವಿ, ಅದೇನು ಸಂಶಯ ಇಲ್ಲ. ಎಲ್ಲಿ ಹೇಗೆ ಗೊತ್ತಿಲ್ಲ ಅಷ್ಟೇ, ಆದ್ರೆ ಹುಟ್ಟು ಬರೋದು ಸುಳ್ಳಲ್ಲ. ಆದ್ರಿಂದ ಅಂತಹ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಸಿದ್ಧರಾಗೋಣ. ಎಂಥ ಅದ್ಭುತ ಸತ್ಯವನ್ನ ಅಂಬೇಗರ ಚೌಡಯ್ಯನವರು ಒಂದು ಸಣ್ಣ ವಚನದಲ್ಲಿ ಅಡಗಿಸಿಟ್ಟಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಸತ್ಯದ ಕಡೆಗೆ ನಡೆಯೋಣ. ಸರ್ವರಿಗೂ ಶರಣು ಶರಣ.